ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತಿನ ದಿನ ನಮ್ಮ ಹೆಲ್ದಿ ರೆಸಿಪಿ ಏನಪ್ಪ ಅಂದರೆ ಮರಗೆಣಸಿನ ಪಲ್ಯ. ಮರಗೆಣಸಿನ ಪಲ್ಯವನ್ನು ತಿನ್ನೋದ್ರಿಂದ ನಮಗೆ ತುಂಬ ಉತ್ತಮವಾದ ಆರೋಗ್ಯ ಪ್ರಯೋಜನಗಳಿದೆ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ. ಈಗ ನಾವು ಮರಗೆಣಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಈ ಥರ ಮೇಲೆ ಮಾತ್ರ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಈ ಥರ ಕೈಯಿಂದ ಸಿಪ್ಪೆನ ಬಿಡಿಸಿದ್ರೆ ತುಂಬ ಬೇಗ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನಾವು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದು ತುಂಬ ಹಾರ್ಡಾಗಿರುತ್ತೆ, ಸೊ ಕೈ ಮೇಲೆ ಹರಿದು ಬಿಡುತ್ತೆ. ನೋಡಿಕೊಂಡು ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೀಸಸ್ ಮಾಡಿಕೊಂಡ್ರೆ ಸಾಕು. ಈಗ ಎಲ್ಲನೂ ಸಹ ಅದೇ ರೀತಿ ಕಟ್ ಮಾಡಿಕೊಂಡು ನಾವಿವಾಗ ಒಂದು ಕುಕ್ಕರ್ ತಗೊಂಡು ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ತುಂಬ ಗಟ್ಟಿ ಇರೋದ್ರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಪೀಸಸ್ ಎಲ್ಲ ಸೇರಿಸ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು 1/4 ಲೋಟದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಗೆಡ್ಡೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೋಡಿಕೊಂಡು ಒಂದು ಸಲ ಕಲಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 6 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಈಗ ಇಲ್ಲಿ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಹಾಗೆ ತುರಿದಿರತಕ್ಕಂಥ ಕೊಬ್ಬರಿನ ಇಟ್ಕೊಂಡಿದ್ದೀನಿ. ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೆ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಈರುಳ್ಳಿನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಮಸಾಲೆ ಏನೂ ಸೇರಿಸಲ್ಲ. ತುಂಬ ಮೈಲ್ಡಾಗಿ ಹಾಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಕೊಬ್ಬರಿನೂ ಸಹ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಕೊಬ್ಬರಿನ ಹಾಕಿದಾಗ, ಇಲ್ಲಾಂದರೆ ಸೀದೋಗುತ್ತೆ. 1-2 ನಿಮಿಷ ಈ ಥರ, 1-2 ನಿಮಿಷ ಬೇಕಾಗಿಲ್ಲ, 1 ನಿಮಿಷ ಹುರಿದ್ರೆ ಸಾಕು. ಈಗ ನೋಡಿ, ನನಗೆ ಇಲ್ಲಿ ನೀರು ಬರದೆ ಗೆಡ್ಡೆ ಚೆನ್ನಾಗಿ ಬೆಂದಿದೆ. ನೋಡಿ, ಆ ಥರ ನೀರನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೇಕು, ಹೊರಗಡೆ ಚೆಲ್ಲೋ ಥರ ಹಾಕ್ಕೋಬಾರ್ದು. ಈಗ ಪೀಸಸ್ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಕೊಂಡು ಈಗ ಈ ಸ್ಟೇಜಲ್ಲಿ ನಾವು ಉಪ್ಪು ಖಾರ ಏನಾದರೂ ಸೇರಿಸ್ಕೊಳ್ಬೇಕಂದ್ರೆ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ಮರಗೆಣಸಿನ ಪಲ್ಯ ತುಂಬ ಈಸಿಯಾಗಿ ನಮಗೆ ತುಂಬ ಬೇಗ ರೆಡಿ ಆಗುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತಷ್ಟು ಹೊಸ ಸಿಂಪಲ್ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.